ತೀರ್ಥರು, ಸುರೇಂದ್ರ ತೀರ್ಥರು, ಎಲ್ಲ ಪದ್ಮನಾಭ ತೀರ್ಥರು ಎಲ್ಲರೂ ಬಂದಿರ್ತಾರೆ. ಅಂದ್ರೆ ಜಗದ್ಗುರು ಮಧ್ವಾಚಾರ್ಯರು ಎಂಥ ದೊಡ್ಡ ದಾರ್ಶನಿಕರು ಅನ್ನೋದು ತೋರಿಸಿದೆ. ಇವತ್ತಿನ ದಿನ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಹಾಗೆ ಸುಖ ಬೇಕು, ಸಂತೋಷ ಬೇಕು, ನೆಮ್ಮದಿ ಬೇಕು ಅಂತಂದ್ರೆ ರಾಯರ ಹತ್ರ ಬರ್ತದೆ. ರಾಯರು ಅಥವಾ ರಾಯರ ಹತ್ರ ಬಂದಾಗ, ಸ್ವಾಮಿ ಇದೆಲ್ಲ ನೀವು ನಮಗೆ ಹೇಗೆ ಒಳ್ಳೇದು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಈ ಜ್ಞಾನೇನ ಜ್ಞಾನದಿಂದಾನೇ ಆಗೋದು. ಜ್ಞಾನ ಯಾಕೆ ಜ್ಞಾನ ಕೊಡೋದು ಸಾಕ್ಷಾತ್ ಶ್ರೀಹರಿ. ಶ್ರೀಹರಿ ಜ್ಞಾನ ಕೊಡ್ತಾನೆ ಅಂತಂದ್ರೆ ಆಗ ನಿಮ್ಮ ಹತ್ರ ಯಾಕೆ ಬರ್ಬೇಕು? ನಾವು ಡೈರೆಕ್ಟ್ ಆಗಿ ಜ್ಞಾನ ನಾವು ಶ್ರೀಹರಿ ಹತ್ರ ಹೋಗ್ತೀವಿ. ಪರಮಾತ್ಮ ಏನ್ ಮಾಡ್ತಾನೆ, ಅವನದೇ ಆದ ಒಂದು ಸಂಹಿತೆ, ಆ ಸಂಹಿತೆ ಪ್ರಕಾರ ಅವನು ಅಂದ್ರೆ ನಾವೇನು SOP ಅಂತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ, ಅದನ್ನ ಪರಮಾತ್ಮ ಫಾಲೋ ಮಾಡ್ತಾರೆ. ಅಂದ್ರೆ ಏನ್ ತೋರಿಸ್ಕೊಡ್ತಾರೆ ಪರಮಾತ್ಮ ಅಂದ್ರೆ, ಆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನಾವು ಫಾಲೋ ಮಾಡಬೇಕು. ಪರಮಾತ್ಮ ಯಾವ್ದು ಲೇಪ ಇಲ್ಲ, ಪರಮಾತ್ಮ ಮಾಡದೇ ಇದ್ರೂ ಆಗುತ್ತೆ, ಸಂಚಾರದಲ್ಲಿ ಏನ್ ಮಾಡದೇ ಇದ್ರೂ ಆಗುತ್ತೆ. ಆದ್ರೆ ಜನಗಳಿಗೆ ತೋರಿಸ್ಕೊಡ್ತಾರೆ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಆದ್ರೆ ಇದೆಲ್ಲ ಎಲ್ಲಿ ಬಂದಿದೆ, ಹೇಗೆ ಬಂದಿದೆ ಅಂದ್ರೆ ಇದೆಲ್ಲ ವೇದಗಳು. ವೇದ ಅಂದ್ರೆ ವೇದ ಯಾರು ಮಾಡಿರೋದು, ವೇದ ಯಾವಾಗ ಹುಟ್ಟುವಂತು? ನಾವು ಮಾತು ಮುಂಚೆ ವೇದ, ಉಪನಿಷತ್ತು, ಪುರಾಣಗಳು ಹೋಗ್ತೀವಿ. ಆದರೆ ವೇದ, ಉಪನಿಷತ್ತು, ಪುರಾಣಗಳು ಎಲ್ಲಿಂದ ಉಗಮ ಆಯಿತು? ಯಾರು ಯಾರಿಗೆ ಹೇಳಿದ್ರು, ಯಾತಕ್ಕಾಗಿ ಹೇಳಿದ್ರು? ಮತ್ತೆ ಈ ವೇದದ ಒಳಗಡೆ ಏನಿದೆ, ಈ ವೇದ ನಾವು ಯಾಕೆ ತಿಳ್ಕೋಬೇಕು? ಈ ವೇದ ತಿಳ್ಕೊಳ್ಳೋದ್ರಿಂದ ನಮಗೆ ಉಪಯೋಗ. ಹಾಗೆ ಸ್ವಾಮಿ, ನಮ್ಮ ಹತ್ರ ಮನೆ ಇದೆ, ಕಾರ್ ಇದೆ, ಒಂದು ಮಗಳು ಇದೆ, ದುಡ್ಡಿದೆ, ವ್ಯಾಪಾರ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ. ಈ ವೇದದಿಂದ ನಮಗೆ ಉಪಯೋಗ ಆಗುತ್ತೆ ಕೇಳಿದ್ರೆ ಒಳ್ಳೆ ಪ್ರಶ್ನೆನೇ ಇದು. ಆದರೆ ಈ ಪ್ರಶ್ನೆ ಕೇಳಬೇಕು ಅಂತ ಬುದ್ಧಿ ಕೊಟ್ಟಿದ್ದೇ ವೇದ. ಈ ಪ್ರಶ್ನೆಗಳಿಗೆ ಆನ್ಸರ್ ಇರೋದೇ ವೇದ. ಹಾಗಾಗಿ ವೇದ ಯಾರು ಕರೆದ್ರು, ಯಾರು ಕರೆದಿದ್ರು, ಅವರಷ್ಟು ಬುದ್ಧಿವಂತ ಅಂತ ಕೇಳ್ತಂದ್ರೆ ಅಪೌರುಷೇಯ ವೇದಸ್ಯ, ವೇದಗಳು ಅಪೌರುಷೇಯ ಅಂದ್ರೆ ಯಾರು ಬರ್ದಿದ್ದಲ್ಲ. ಸ್ವಾಮಿ, ಯಾರು ಬರ್ದಿದ್ದಲ್ಲ ಅಂದ್ರೆ ಈ ಕಾಲದಲ್ಲಿ ಬರಿಬೇಕು, ಓದಬೇಕು, ಮಾಡಬೇಕು, ಅದಕ್ಕೆ ಅವಾಗಲೇ ಜನಗಳಿಗೆ ಓದಿಲ್ಲಪ್ಪ ಅಂತಂದ್ರೆ ಇಲ್ಲ. ಇದು ವೇದ ಅಪೌರುಷೇಯ ಅಂತಂದ್ರೆ ಅನಾದಿ ನಿತ್ಯ. ಅನಾದಿ ನಿತ್ಯ ಅಂದ್ರೆ ಈ ವೇದಗಳಿಗೆ ಹುಟ್ಟಿಲ್ಲ, ಸಾವಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡಿ, ಹುಟ್ಟು ಸಾವಿಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ನಾವೇ ಸಾಕ್ಷಿ. ನಮ್ಮ ಜೀವ ಏನಿದೆ, ನಮ್ಮ ಜೀವಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಮರಣ ಪುನರಪಿ ಜನನ, ಅದೇ ಶಂಕರಾಚಾರ್ಯದಲ್ಲಿ ಹೇಳ್ಬೋದು. ಪುನರಪಿ ಮರಣ, ಪುನರಪಿ ಜನನ. ಸೊ ನಾವು